ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಅಭ್ಯರ್ಥಿಗಳಿಗೆ ಸ್ವಾಗತ ಅಂತ ಹೇಳ್ತಾ ಪೋಷಕರು ಕೂಡ ಈ ವಿಡಿಯೋನ ವೀಕ್ಷಣೆ ಮಾಡುತ್ತಾ ಇರ್ಬೋದು ಅನ್ಕೊಂಡಿದ್ದೀನಿ. ಎಲ್ಲರಿಗೂ ಕೂಡ ಒಂದು ಪ್ರಮುಖ ಮಾಹಿತಿ ಅಂತ ಹೇಳ್ಬೋದಾಗಿರುತ್ತೆ. ಎಸ್-ಎಲ್-ಸಿ ಮತ್ತು ಪಿ-ಯು-ಸಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯದಲ್ಲಿ ಅಂದರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಆಗಿರ್ಬೋದು ಅಥವಾ ಶಿಕ್ಷಣ ಸಚಿವರು ಕೂಡ ಮಾಹಿತಿನ ತಿಳಿಸಿದರು. ವಾರ್ಷಿಕ ಪರೀಕ್ಷೆಯ ಅಂಕ ಏನಿತ್ತಲ್ಲ ಎಸ್-ಎಲ್-ಸಿ ಮತ್ತು ಪಿ-ಯು-ಸಿ ವಿದ್ಯಾರ್ಥಿಗಳಿಗೆ 35% ಬದಲಾಗಿ 33 ಅಂಕ ತಗೊಂಡ್ರೆ 33% ಅನ್ನ ತಗೊಂಡ್ರೆ ವಿದ್ಯಾರ್ಥಿಗಳನ್ನ ಉತ್ತೀರ್ಣ ಅಥವಾ ಪಾಸ್ ಅಂತ ಪರಿಗಣಿಸ್ತೇವೆ. ಆಂತರಿಕ ಅಂಕ ಇಂಟರ್ನಲ್ ಮಾರ್ಕ್ಸ್ ಕೂಡ ಅದಕ್ಕೆ ಆ್ಯಡ್ ಆಗುತ್ತೆ. ವಿದ್ಯಾರ್ಥಿಗಳಿಗೆ 625ಕ್ಕೆ ಇಂತಿಷ್ಟು ಅಂಕ ತಗೋಬೇಕು, 600 ಅಂಕಕ್ಕೆ ಪಿ-ಯು-ಸಿ ವಿದ್ಯಾರ್ಥಿಗಳಿಗೆ ಇಂತಿಷ್ಟು ಅಂಕ ತಗೋಬೇಕು ಅಂತೆಲ್ಲ ಮಾಹಿತಿನ ತಿಳಿಸಿದರು ಎಸ್-ಎಲ್-ಸಿ ಪಿ-ಯು-ಸಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ. ಇದೀಗ ಸಾಹಿತಿ ಬರಗೂರು ರಾಮಚಂದ್ರಪ್ಪನವರು ಒಂದು ಒತ್ತಾಯನ ಕೂಡ ಮಾಡಿರುವಂಥದ್ದಾಗಿರುತ್ತೆ. ಸಿ-ಎಂ ರವರು ಮಧ್ಯಪ್ರವೇಶ ಮಾಡಬೇಕು. ಸೊ ಆ ನಂತರದಲ್ಲಿ ಒಂದು ಹೊಸ ಶಿಕ್ಷಣ ನೀತಿಯನ್ನು ತರಲಿಕ್ಕೆ ಏನು ಮುಂದಾಗ್ತಿದಾರಲ್ಲ, ಸೊ ಅದರ ಒಂದು ರದ್ದತಿಗೆ ಸಂಬಂಧಪಟ್ಟಂತೆ ಅವರು ಒತ್ತಾಯನ ಮಾಡುವಂಥದ್ದಾಗಿರುತ್ತೆ. ಸಿ-ಎಂ ರವರಿಗೆ ಪತ್ರ ಕೂಡ ಬರೆದಿದ್ದಾರೆ ಅಂತ ಹೇಳ್ಬೋದಾಗಿದ್ದು, ಅದರಲ್ಲಿ ಏನೇನು ಸಲಹೆಗಳನ್ನು ಕೊಟ್ಟಿದ್ದಾರೆ ಅಂತ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ತಿಳ್ಕೊಂತಾರೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗ್ಬೋದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಇಟ್ಕೊಬೋದಾಗಿರುತ್ತೆ ಅಂತ ಹೇಳ್ತಾ, ಹಾಗೆ ಈ ಡಿಸ್ಕ್ರಿಪ್ಷನಲ್ಲಿ ಕನ್ನಡ ವೇದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಚಾನಲ್ ಲಿಂಕ್ ಕೂಡ ಇರುತ್ತೆ. ಅಲ್ಲಿ ಕೂಡ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಕ್ವಿಕ್ ಮಾಹಿತಿಯನ್ನು ನೀವು ಪಡ್ಕೊತಾ ಇರೋದಕ್ಕೆ ಸಹಾಯ ಆಗುತ್ತೆ. ಸಬ್ಸ್ಕ್ರಿಪ್ಷನ್ ಆಪ್ಷನ್ ಕೂಡ ನೀಡೋದಾಗಿರುತ್ತೆ. ಹೆಚ್ಚುವರಿ ಗೈಡೆನ್ಸ್ಗಳಾಗಿರ್ಬೋದು, ಸಲಹೆಗಳಾಗಿರ್ಬೋದು, ಮಾರ್ಗದರ್ಶನ ಕೂಡ ಅಲ್ಲಿ ನೀವು ಪಡ್ಕೊತಾ ಇರಬಹುದಾಗಿರುತ್ತೆ ಅಂತ ಹೇಳ್ತಾ, ಕ್ವಿಕ್ ಮಾಹಿತಿಗಳು ಮತ್ತೆ ಟೆಲಿಗ್ರಾಮ್ ಚಾನಲ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ಕೂಡ ಮಾಹಿತಿನ ಪಡ್ಕೊಬೋದಾಗಿರುತ್ತೆ ಜಾಯ್ನ್ ಆಗೋದ್ರ ಮುಖಾಂತರ ಅಂತೆಲ್ಲ ತಿಳಿಸ್ತಾ, ಇದೀಗ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡುವಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಎಸ್-ಎಲ್-ಸಿ ಮತ್ತು ಪಿ-ಯು-ಸಿ ವಿದ್ಯಾರ್ಥಿಗಳ ಒಂದು ಪಾಸಿಂಗ್ ಮಾರ್ಕ್ಸ್ ಅನ್ನ ಇಳಿಕೆ ಮಾಡಲಾಗ್ತದೆ ಅಂದ್ಬಿಟ್ಟು ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ತಿಳಿಸಿದ್ರು ಅಂತ ಹೇಳ್ಬೋದಾಗಿರುತ್ತೆ. 33% ಅಂಕನ ತಗೊಂಡ್ರೆ ಅಂದರೆ ಸಿ-ಬಿ-ಎಸ್-ಸಿ ಮಾದರಿಯಲ್ಲೇ ರಾಜ್ಯದಲ್ಲೂ ಕೂಡ ಅಂದರೆ 35% ಇತ್ತು, ಬಟ್ 33%ಗೆ ಇಳಿಕೆನ ಮಾಡ್ತೀವಿ ಅಂತ ಮಾಹಿತಿನ ಕೊಟ್ಟರು. ಬಟ್ ಹಿಂದೆ ಇದ್ದಂಥ ಒಂದು ಶಿಕ್ಷಣ ನೀತಿ ಏನಿತ್ತಲ್ಲ, ಸೊ ಆ ಒಂದು ಶಿಕ್ಷಣ ನೀತಿಯ ಪ್ರಕಾರದಲ್ಲಿ ಇಂಟರ್ನಲ್ ಮಾರ್ಕ್ಸ್ ಅನ್ನು ಆಡ್ ಮಾಡಲಾಗ್ತಿರಲ್ಲ, ಪರೀಕ್ಷೆಯಲ್ಲಿ ಇಂತಿಷ್ಟೇ ಮಾರ್ಕ್ಸ್ ತೆಗಿಬೇಕು ಅಂತ ಇರ್ತಿತ್ತು. ಬಟ್ ಇದೀಗ ಇಂಟರ್ನಲ್ ಮಾರ್ಕ್ಸ್ ಅನ್ನು ಕೂಡ ಆಡ್ ಮಾಡ್ತೇವೆ. ಅದರ ಜೊತೆಗೆ 625 ಮಾರ್ಕ್ಸ್ಗೆ ಎಸ್-ಎಲ್-ಸಿ ಅವರಿಗೆ ಇಂತಿಷ್ಟು ಅಂಕ ಬರಬೇಕು, ಪಿ-ಯು-ಸಿ ವಿದ್ಯಾರ್ಥಿಗಳಿಗೆ 600 ಮಾರ್ಕ್ಸ್ಗೆ ಇಂತಿಷ್ಟೇ ಅಂಕ ಬಂದರೆ ಅವರನ್ನು ಪಾಸ್ ಅಂತ ಪರಿಗಣಿಸ್ತೇವೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಇಂಟರ್ನಲ್ ಪ್ಲಸ್ ಈ ಒಂದು ವಿದ್ಯಾರ್ಥಿಗಳಿಗೆ ಅವರು ಪರೀಕ್ಷೆಯಲ್ಲಿ ತಗೊಳ್ಳುವಂಥ ಮಾರ್ಕ್ಸನ್ನು ಆ್ಯಡ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಮೊದಲಾಗಿತ್ತು ಇಂಟರ್ನಲ್ ಮಾರ್ಕ್ಸನ್ನು ಹೊರತುಪಡಿಸಿ ಪರೀಕ್ಷೆಯಲ್ಲಿ ಇಂಟರ್ನಲ್ ಮಾರ್ಕ್ಸ್ ಎಷ್ಟೇ ತೊಗೊಂಡ್ರು ಕೂಡ ಇಂತಿಷ್ಟೇ ಮಾರ್ಕ್ಸ್ ಪರೀಕ್ಷೆಯಲ್ಲಿ ಬರಬೇಕು ಅಂತಿತ್ತು. ಬಟ್ ಈಗ ಚೇಂಜಸ್ನ ಮಾಡಿ ಪರೀಕ್ಷೆಯಲ್ಲಿ ಮತ್ತು ಇಂಟರ್ನಲ್ ಮಾರ್ಕ್ಸ್ ಎರಡನ್ನೂ ಸೇರಿಸಿದಾಗ ವಿದ್ಯಾರ್ಥಿಗಳಿಗೆ 33% ಅಂಕ ಬಂದರೆ ಅವ್ರನ್ನ ಪಾಸ್ ಅಂತ ಪರಿಗಣಿಸ್ತೇವೆ ಅಂತ ಮಾಹಿತಿನ ಕೊಟ್ಟರು. ಅದು ಯಾವ ರೀತಿ ಆಯಿತು ಅಂದರೆ ವಿದ್ಯಾರ್ಥಿಗಳಿಗೆ ಆಂತರಿಕ ಅಂಕ ಈಗ ಬರಗೂರು ರಾಮಚಂದ್ರಪ್ಪನವರು ಕೂಡ ತಿಳಿಸಿರುವಂಥದ್ದು ಅದೇ ರೀತಿಯಾಗಿರುತ್ತೆ. ಸೊ ಈ ಹೊಸ ರೀತಿಯಾದಂಥ ಒಂದು ನೀತಿಯನ್ನು ಜಾರಿಗೆ ತರ್ತಿದಾರಲ್ಲ, NEP ಬೇಡ ಅಂತಂದಿರಿ, ನಂತರದಲ್ಲಿ ಇವಾಗ SEPನ ಜಾರಿಗೆ ತರೋದಕ್ಕೆ ಮುಂದೆ ಅಥವಾ ಬೇರೆ ಬೇರೆ ರೀತಿ NCERT ಸಿಲೆಬಸ್ನ ಆಧಾರದ ಮೇಲೆ ಒಂದು ನಡೀತಿರುವಂಥದ್ದಾಗಿದ್ದ ಸಂದರ್ಭದಲ್ಲಿ NEPನಾಗಿರಿ ಯಾಕೆ ಜಾರಿಗೆ ತರಲಿಲ್ಲ, ನಂತರದಲ್ಲಿ ಹೊಸ ರೀತಿಯಾದಂಥ ಒಂದು ನೀತಿಯನ್ನು ಬರ್ತಿದಾರಲ್ಲ, ಜಾರಿಗೆ ತರಲಿಕ್ಕೆ ಮುಂದಾಗಿದಾರಲ್ಲ, ಪರೀಕ್ಷಾ ಪಾಸಿಂಗ್ ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ಅದು ಅವೈಜ್ಞಾನಿಕ ಆಗಿರುತ್ತೆ ಅಥವಾ ಅದರಿಂದ ಯಾವುದೇ ರೀತಿ ಗುಣಮಟ್ಟ ಅಂತಕ್ಕಂಥದ್ದು, ಶಾಲಾ ವಿದ್ಯಾರ್ಥಿಗಳ ಗುಣಮಟ್ಟ ಅಂತಕ್ಕಂಥದ್ದು ಏನು ಬೆಳವಣಿಗೆ ಆಗೋದಿಲ್ಲ ಅಂತಕ್ಕಂಥ ಸಂಬಂಧಪಟ್ಟಂತೆ ಅವರು ತಿಳಿಸಿದ್ದು. ಪ್ರಮುಖವಾಗಿ ಇವಾಗ ಅಲ್ಲಿ ಸಾಮಾನ್ಯವಾಗಿ ನೋಡುವಂಥದ್ದರೆ 18 ಮಾರ್ಕ್ಸ್ಗಿಂತ ಕಡಿಮೆ ಮಾರ್ಕ್ಸ್ ಇದ್ದವರೆಗೂ ಯಾವುದು ಇಂಟರ್ನಲ್ನ ವಿದ್ಯಾರ್ಥಿಗಳು ಕಡಿಮೆನ ತಗೊಂಡಿರಲ್ಲ, ಆಲ್ಮೋಸ್ಟ್ 18 ಮೇಲೆ ಮಾರ್ಕ್ಸ್ಗಳು ಸಿಕ್ಕಿರುತ್ತೆ ಅವರಿಗೆ. ಸೊ ಈಗ ವಿದ್ಯಾರ್ಥಿಗೆ 18 ಅಥವಾ 20 ಮಾರ್ಕ್ಸ್ ಏನಾರ ಸಿಕ್ಬಿಡ್ತು ಒಬ್ಬ ವಿದ್ಯಾರ್ಥಿಗೆ ಅಂದರೆ ಅವರು ಎಕ್ಸಾಮ್ನಲ್ಲಿ 13 ಅಂಕ ತಗೊಂಡ್ರು ಕೂಡ ಅವನ್ನ 33% ಬಂದೇ ಬರುತ್ತೆ, ಅಲ್ಲಿ ಪಾಸ್ ಅಂತ ಪರಿಗಣಿಸ್ತಾರೆ. ಸೊ ಪಾಸಿಂಗ್ ಮಾರ್ಕ್ಸ್ನ ಇಳಿಕೆ ಮಾಡೋದಕ್ಕೆ ಏನು ಕಾರಣಕ್ಕೆ ಇಳಿಕೆ ಮಾಡ್ತಿದ್ದಾರೆ, ಇನ್ನೊಂದು ಮತ್ತೊಂದು ಯಾವುದಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಕಾರಣಗಳನ್ನು ಕೊಟ್ಟಿಲ್ಲ, ಏನು ದೋಷ ಇತ್ತಾಗಿರೋ ಹಳೆಯ ಪರೀಕ್ಷಾ ಪದ್ಧತಿಯಲ್ಲಿ ಯಾವುದನ್ನು ಕೂಡ ತಿಳಿಸ್ತಾ ಇದೀಗ ಒಂದು ಸರಿಯಾದ ರೀತಿಯ ನಿರ್ಣಯನ ತಗೊಳ್ಳದೆ ಡೈರೆಕ್ಟ್ ಆಗಿ ಒಂದು ಪಾಸಿಂಗ್ ಮಾರ್ಕ್ಸ್ನ ಇಳಿಕೆ ಮಾಡ್ತಿರೋದ್ರಿಂದ ವಿದ್ಯಾರ್ಥಿಗಳ ಕಲಿಕೆ ಮೇಲೂ ಎಫೆಕ್ಟ್ ಆಗುತ್ತೆ, ನಂತರದಲ್ಲಿ ಗುಣಮಟ್ಟ ಕಡಿಮೆ ಆಗುತ್ತೆ. ಆ ಕಾರಣಕ್ಕೆ ಸಿ-ಎಂ ರವರು ಮಧ್ಯಪ್ರವೇಶ ಮಾಡಿ ಈ ಒಂದು ನೀತಿನ ಜಾರಿಗೆ ಅಥವಾ ಈ ಒಂದು ಪ್ರಯೋಗಕ್ಕೆ ಮುಂದಾಗುವ ಮುನ್ನ ಹಲವಾರು ಒಂದು ಸಮಿತಿಗಳನ್ನು ರಚನೆ ಮಾಡುವಂಥದ್ದಾಗಿರ್ಬೋದು, ಸಮಾಲೋಚನೆ ನಡೆಸುವಂಥದ್ದಾಗಿರ್ಬೋದು. ಸೊ ಎಲ್ಲರ ಅಭಿಪ್ರಾಯಗಳನ್ನ ತಗೊಳ್ಳೋ ನಂತರದಲ್ಲಿ ಈ ಒಂದು ನಿರ್ಧಾರಕ್ಕೆ ಅಥವಾ ಪ್ರಯೋಗಗಳಿಗೆ ಮುಂದಾಗಬೇಕು. ಅದಕ್ಕೂ ಮುಂಚೆ ಈ ರೀತಿಯಾದಂಥ ಪ್ರಯೋಗಗಳನ್ನು ಮಾಡಬಾರ್ದು ಅಂತ ಅಂದ್ಬಿಟ್ಟು ಸಿ-ಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಪತ್ರ ಕೂಡ ಬರೆದಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಸದ್ಯಕ್ಕಿರುವಂಥ ಮಾಹಿತಿ ಇದಾಗಿರುತ್ತೆ. ಆದರೆ ಈ ಒಂದು ಆಕ್ಷೇಪಣೆಗಳನ್ನು ನೋಡುತ್ತಾ ಇರುವಂಥ ಪಕ್ಷದಲ್ಲಿ ಆದರೆ ಜಾರಿ 2025-26ನೇ ಶೈಕ್ಷಣಿಕ ವರ್ಷದಲ್ಲಿ ಇದು ಜಾರಿಯಾಗುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಎಲ್ಲ ಒಂದು ಖಾಸಗಿ ಪ್ರೈವೇಟ್ ಆಗಿರ್ಬೋದು, ಅಂದರೆ ಫುಲ್ ಪ್ರೈವೇಟ್ ಅಂತ ಆಗಿರ್ಬೋದು, ಏಡೆಡ್ ಆಗಿರ್ಬೋದು, ಗೌರ್ಮೆಂಟ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಕರ್ನಾಟಕ ರಾಜ್ಯದ ಸಿಲೆಬಸ್ ಅನ್ವಯ ಆಗ್ತಿರತಕ್ಕಂಥ ಎಲ್ಲ ಶಾಲೆಗಳಿಗೂ ಇದು ಅನ್ವಯ ಆಗುತ್ತೆ ಈ ಒಂದು ನಿಯಮ ಅಂತ ಶಿಕ್ಷಣ ಸಚಿವರು ಮಾಹಿತಿನ ಕೊಟ್ಟಿರು. ಕಾದು ನೋಡಬೇಕಾಗುತ್ತೆ ಏನೇನು ಬೆಳವಣಿಗೆ ಆಗುತ್ತೆ ಅಂತ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿ ಕೂಡ ಹೆಚ್ಚುವರಿ ಮಾಹಿತಿನ ಪಡ್ಕೊಂಬೋದಿರುತ್ತೆ.